ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ಅನ್ಕೊಂತಿದ್ದಿಲ್ಲ. ಇಂಪ್ರೂವ್ಮೆಂಟ್ ಆಗಿದ್ದೀನಿ. This is a chemical volcano. ಹಾಯ್ ಹಲೋ ನಮಸ್ತೆ ಗೈಸ್, ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ನೆಕ್ಸ್ಟ್ ವಿಡಿಯೋ ಯಾವಾಗ ಅಂತೇಳಿ. ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತು, ಒಂದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ಈಗ ನಾನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಈ 3 ತಿಂಗಳು ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಓಕೆ ಹಾಯ್ ಮಾಡ್ರಿ ಅವನು. ಎಸ್, ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಆಲ್? ಮಕ್ಕೆಲ್ಲ ಮಾಡಿದ್ರಾ? ಮೀನ್ಸ್ 10 ಪ್ರಾಬ್ಲಮ್ಸ್ ಮತ್ತೆ ಕೊಟ್ಟಿದ್ನಾ? ಫಿಂಗರ್ ಮ್ಯಾಥ್ಸ್, ಓಕೆ. ಹ್ಯಾಂಡ್ ರೈಟಿಂಗ್ ಕೊಟ್ಟಿದ್ನಾ? ಹ್ಯಾಂಡ್ ರೈಟಿಂಗ್ ಬರ್ದಿದ್ದೀರಾ? ಓಕೆ, ಓಪನ್ ಮಾಡಿ. ಅಲ್ಲ ತಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಅಂಡ್ ಇಲ್ಲಿ ಬಂದ್ಮೇಲೆ ಏನೇನೆಲ್ಲ ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಅನ್ಸಿದ್ಯಾ? ಸ್ವಲ್ಪನಾದ್ರೂ? ಸೊ ಇವತ್ತಿಗೆ ಟೋಟಲ್ ಆಗಿ 13 ದಿನ ಆಯ್ತು ನೀವು ಅರಿವು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ. ಹೇಗ ಅನಿಸ್ತಿದೆ? ಏನಾದ್ರೂ ನ್ಯೂ ಥಿಂಗ್ಸ್ ಗಳನ್ನ ಕಲಿತಿದ್ದೀರಾ? My name is Anvita. I am studying in 4th standard. ಇಲ್ಲಿ ಬಂದಾದ್ಮೇಲೆ ನಾನೊಂದು ಇಂಪ್ರೂವ್ಮೆಂಟ್ ಆಗಿದ್ದೀನಿ. ನನಗೆ ಮುಂಚೆ ಅಷ್ಟು ಈಗ ಹ್ಯಾಪಿ ಅನ್ನಿಸ್ತಿದೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ. ನನ್ನ ಊರು ಹೊನ್ನಾಳಿ. ಇಲ್ಲಿ ಬಂದ್ಮೇಲೆ ಮ್ಯಾಥ್ಸ್ ನನಗೆ ಕಷ್ಟ ಆಗಿತ್ತು. ಮ್ಯಾಥ್ಸ್ ಕಲಿತೆ. ಟೇಬಲ್ಸ್ ಬರ್ತಿದ್ದಿಲ್ಲ, 20 ತನಕ ಟೇಬಲ್ಸ್ ಕಲಿತೆ. AI ಬಗ್ಗೆ ಗೊತ್ತಿದ್ದಿಲ್ಲ, ಅದೊಂದು 50% ಇಲ್ಲಿ ಕಲಿತೆ. ಧನ್ಯವಾದ. ಕ್ರಿಯೇಟ್ ಮಾಡಿದಂತ ನಾವು ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದೀವಿ ಅಂತ ಏನ್ ಹೇಳಿದ್ವಿ, ಆ ಪ್ರಾಜೆಕ್ಟಿನ ಸಣ್ಣ ಝಲಕ್ಗಳಷ್ಟೇ. ಅಂಡ್ ಮಕ್ಕಳು ಎಷ್ಟು ಹ್ಯಾಪಿ ಆಗಿದ್ದಾರೆ. ಸೊ ಹೀಗೆ ಬೇರೆ ಕ್ಲಾಸ್ ನಡೀತಿದೆ. ಅಂಡ್ ನಾವು 11 o'clock ನಾವು 10 ಗಂಟೆಗೆ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಸಣ್ಣ ಮಕ್ಕಳು ಕೂಡ ಮೀನ್ಸ್ 3-4ನೇ ಕ್ಲಾಸ್ ಇಂದಾನೆ ಅವರು ಸೈನ್ಸ್ ಅಂದ್ರೆ ಕ್ಯೂರಿಯಸ್ ಆಗಿರ್ಬೇಕು. ಸೈನ್ಸ್ ಅಂದ್ರೆ
ಮತ್ತೆ ಮುಂದಿನ ದಿನದಲ್ಲಿ ಇನ್ನು ಏನೇನೆಲ್ಲ ಹೇಳ್ಕೊಡ್ಬೇಕಂತ ಮಾಡ್ಕೊಂಡಿದ್ದೀವಿ? ಸೊ ನಾನು ಕಂಪ್ಲೀಟ್ಲಿ ಇತಿಹಾಸದ ಬಗ್ಗೆ ಅವರಿಗೆ ಇವಾಗ ಸೋಷಿಯಲ್ ಸಬ್ಜೆಕ್ಟ್ ಅಂತ ಬಂದ್ರೆ ಇತಿಹಾಸದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಹಿಸ್ಟ್ರಿ ಬಗ್ಗೆ, ಜೊತೆಗೆ ಜಿಯೋಗ್ರಫಿ ಕಂಪ್ಲೀಟ್ ಫೌಂಡೇಶನ್ ಹಾಕೊಡ್ತೀನಿ ಅವರಿಗೆ. ಈಗ ಮಕ್ಕಳು ಎಷ್ಟು ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ, ಅವ್ರಿಗೆ ಎಷ್ಟು ನಾಲೆಜ್ ಕೊಟ್ಟರು ಕಡಿಮೆನೆ. ಅವ್ರು ಏನೋ ಹೊಸ ವಿಷಯ ಅಂತ ಅನಿಸ್ತಿಲ್ಲ, ಅಲ್ಲ ಅವ್ರು ಇಲ್ಲಿ ಬಂದ ಮೇಲೆ ಕಲ್ತ್ಬಿಟ್ಟು ಎಲ್ಲ ಮುಂಚೆಯಿಂದ ಓದಿದೀವಿ ಅನ್ನೋ ಫೀಲ್ ಅಲ್ಲಿ ಇದ್ದಾರೆ. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನಿಮಗೆ ನಿಮ್ಮ ಜರ್ನಿ ಸೈನ್ಸ್ ಟೀಚರ್ ಹತ್ರ ಹೋಗೋಣ. ಸೈನ್ಸ್ ಕ್ಲಾಸ್ ನಡೀತಿದೆ 10ನೇ ಕ್ಲಾಸ್ ವರೆಗೆ. ಏನ್ ಮಾಡ್ತಿದ್ದಾರೆ ಅಂತ ಹಾಗೆ ನೋಡ್ತಾ ಹೋಗೋಣ. ಕ್ಲಾಸಸ್ ನಡೀತಿದೆ, ನೋಡೋಣ. ನಾವು ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಗಿರೋದ್ರಿಂದ ಅಂತ ಹೇಳಿದ್ರೆ ಈ ಪ್ಯಾಂಕ್ರಿಯಾಸ್ ಯಾವಾಗ ಇನ್ಸುಲಿನ್ ಅನ್ನ ರಿಲೀಸ್ ಮಾಡೋದನ್ನ ಕಡಿಮೆ ಮಾಡುತ್ತೋ, ಇನ್ಸುಲಿನ್ ಪ್ರಮಾಣ ಕಡಿಮೆ ಆದಾಗ ದೇಹದಲ್ಲಿ ಯಾವ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ? ಶುಗರ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಶುಗರ್ ಯಾವಾಗ ಇನ್ಕ್ರೀಸ್ ಸೈನ್ಸ್ ಕ್ಲಾಸ್ ನಡೀತಿರೋದ್ರಿಂದ ಹೊರಗಡೆ ಬಂದ್ವಿ. ಆಕ್ಚುಲ್ ಆಗಿ ಸೈನ್ಸ್ ಕ್ಲಾಸು ತುಂಬಾ ಡಿಸಿಪ್ಲಿನ್ ಆಗಿ ನಡೆಯುತ್ತೆ. ಇದು ಸೆಕೆಂಡ್ ಅವರ್ ಆಗಿರುತ್ತೆ. ಸೊ ನೋಡೋಣ ನಮ್ಮ ಲ್ಯಾಬ್ ಸೆಷನ್ ಆದಾಗ ಇನ್ನು ಏನೇನು ನಡೆಯುತ್ತೆ ಅಂತ. ಸೊ ಇದ್ರ ಪ್ಲಾನ್ ಅನ್ನ ನಿಮಗೆ ಲಾಸ್ಟ್ 3 ತಿಂಗಳಿಂದ ನಿಮಗೆ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಗಳನ್ನ ಮಾಡಬೇಕು, ಸಣ್ಣದಿಂದ ಆಗ್ಲಿ ಅಥವಾ ಹೇಗೆ ಏನೊಂದು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮನ್ಸಲ್ಲಿತ್ತು. ಸೊ ಸ್ಟಾರ್ಟ್ ಮಾಡಿದೀವಿ, ನೋಡೋಣ ಇನ್ನು ಏನೇನೆಲ್ಲ ಇದೆ ಅಂತ. ಸ್ಟೇಟ್ ಕೆಮಿಕಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕೆಮಿಕಲ್ ಇಸ್ ಅಮೋನಿಯಂ ಡೈಕ್ರೋಮೇಟ್. ಕೆಮಿಕಲ್ ನೇಮ್ ಏನು? ಒನ್ಸ್ ಅಗೇನ್ ಹೇಳಿ, ಕೆಮಿಕಲ್ ನೇಮ್ ಏನು? This is a chemical volcano. ಓಕೆ, ಸೊ ಅದನ್ನ ತಗೊಳ್ರಿ. ಇವಾಗ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಏನದು? ಪೊಟ್ಯಾಷಿಯಂ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ಹಾಕ್ತಿದ್ವಿ. ನಂಬ್ತೀರಾ? ಯಾರಾದ್ರೂ ಸ್ವಾಮೀಜಿಗಳು ತೆಂಗಿನಕಾಯಿ ಒಳಗಡೆ ಬೆಂಕಿ ತರಿಸ್ತೀನಿ ಅಂದ್ರೆ ನಂಬ್ತೀರಾ? ನಮ್ಮ ಸ್ಕೂಲಲ್ಲಿ ಕೂಡ ಲ್ಯಾಬಿಗೆ ಕರ್ಕೊಂಡು ಹೋಗ್ತಿದ್ರು, ಬಟ್ ಈ ಥರ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿಸ್ತಿರ್ಲಿಲ್ಲ. ನನಗೆ ಅದು ವಾಲ್ಕೆನೋ ಎಕ್ಸ್ಪೆರಿಮೆಂಟ್ ತುಂಬ ಇಷ್ಟ ಆಯಿತು. ಸೊ ಟ್ರೈ ಮಾಡಬೇಕು ಅಂತ ಇಷ್ಟ ಇದೆ. ಥ್ಯಾಂಕ್ ಯು. ಸೈನ್ಸ್ ಎಕ್ಸ್ಪೆರಿಮೆಂಟ್ ನ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ಇವರೆಲ್ಲ ನಮ್ಮ 2ನೇ ಬ್ಯಾಚಿನ ಸ್ಟೂಡೆಂಟ್ಸ್. ಎಲ್ಲರೂ ಹಾಯ್ ಮಾಡಿ. ಓಕೆ, ಸೊ ನೋಡೋಣ ಈ 2ನೇ ಬ್ಯಾಚ್ ಅಲ್ಲಿ ಸೇಮ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಹೋಗೋಣ. ಇಂಗ್ಲಿಷ್ ಕ್ಲಾಸ್ ನಡೀತದೆ. ಸೊ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. We are distributing the papers of whatever yesterday they have written. Topper maybe we will going to declare that one, maybe Bhanupriya or somewhere in the boys. Oh. Yeah, just raise your hand. Yeah. Yeah, maybe. Yeah, maybe. Chetan, NC, 23 out of you need to work hard. 12, good. ಓಕೆ, ಮತ್ತೊಂದ್ಸಲ ಬೆಳಗಿಂದ ಕ್ಲಾಸಸ್ಗಳನ್ನೆಲ್ಲ ಕೇಳಿ ಸುಸ್ತಾಗಿರುವಂಥ ಮಕ್ಕಳಿಗೆ ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಸೊ ಈಗ ಕರೆಕ್ಟಾಗಿ 1:15 ಆಯಿತು. 1:15 ಮಾಡಲಿಕ್ಕೆ ತುಂಬ ವಿಶೇಷವಾದಂಥ ಅಡುಗೆನ ಮಾಡಿಸಿರ್ತೀವಿ. 1 ಗಂಟೆಗೆ ಪ್ರತಿಯೊಬ್ಬ ಮಕ್ಕಳಿಗೆ ಊಟನ ಕೊಟ್ಟು ನಂತರ 5 ನಿಮಿಷ ರೆಸ್ಟ್ ಅಂದ್ಬಿಟ್ಟು ಅವರಿಗೆ ಆ್ಯಸ್ ಯೂಶುವಲ್ ತರಗತಿಗಳು ಸ್ಟಾರ್ಟ್ ಆಗ್ತವೆ. ಬನ್ನಿ ಊಟದಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟಿಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕೇಸರಿ ಭಾತ್ನ ಜಾಸ್ತಿ ಹಾಕ್ತಾ ಇದ್ವಿ. ಪ್ರತಿದಿನ ಒಂದು ವೆರೈಟೀಸ್ಗಳನ್ನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಕೊಡ್ತಾ ಇರ್ತೇವೆ. ಸೊ ಇದು ಹಾಸ್ಟೆಲ್ ಮಕ್ಳಿಗೆ ಮಾತ್ರ ಮಾಡಿರೋಂಥದ್ದು. ಆದರೆ ಕೆಲವೊಂದು ಏನೋ ಮನೆಯಿಂದ ಓಡಾಡೋಂಥ ಮಕ್ಕಳು ಕೂಡ ಬಂದು ತಿನ್ಕೊಂಡು ಹೋಗ್ತಾರೆ. ಸೊ ಡೋಂಟ್ ವರಿ, ಮನೆಯಿಂದ ಬಂದು ಅವರು ಕೂಡ ತಿನ್ಬೋದು. ಸೊ ಎಲ್ಲರೂ ಕೂಡ ಇರುತ್ತೆ. ಆ್ಯಂಡ್ ಇನ್ಸ್ಟಿಟ್ಯೂಟಲ್ಲಿ ಓದುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಆ್ಯಂಡ್ ಅಷ್ಟೇ
ಚೆನ್ನಾಗಿ ಒಂದು ಇನ್ಸ್ಟಿಟ್ಯೂಟ್ ಹ್ಯಾಂಡಲ್ ಮಾಡ್ಕೊತಾ ಹೋಗ್ತಾ ಇದೀವಿ. ಅಂಡ್ ಬಿಗ್ ಪ್ಲಾನ್ ಅಂತ ಏನ್ ಹೇಳ್ತಾ ಇದ್ವಿ, ಸೊ ಇಷ್ಟು ದೊಡ್ಡದಾಗಿ ಸೊ ಆಲ್ಮೋಸ್ಟ್ 150 ಸ್ಟೂಡೆಂಟ್ಸ್ ಗಳನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಈ ಫಸ್ಟ್ ಇಯರ್ ಇಷ್ಟೊಂದು ಲವ್ ಅಂಡ್ ಸಪೋರ್ಟ್ ಅನ್ನ ಇಲ್ಲಿನ ಜನತೆ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೇ ತರ ಸಪೋರ್ಟು ಅಂಡ್ ಮಕ್ಕಳ ರಿವ್ಯೂಸ್ಗಳು ಲ್ಯಾಬ್ಗಳನ್ನ ನೋಡ್ತಾ ಇದ್ವಿ. ಸೊ ಆಕ್ಚುಲ್ ಆಗಿ 2 ಗಂಟೆಗೆ ನಮ್ಮ ಊಟ ಕ್ಲೋಸ್ ಆಗ್ಬೇಕಿತ್ತು. ಸೊ ಸ್ವಲ್ಪ ಒಂದು 15 ಮಿನಿಟ್ಸ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ 2:30ಗೆ ಮತ್ತೆ ಕ್ಲಾಸಲ್ಲಿ ಸಿಗೋಣ. ಮತ್ತೆ 2:30ಗೆ ನಮ್ಮ ಲ್ಯಾಬ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಅಂಡ್ ಬೇಸಿಕ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ, ಸ್ಟೇ ಟ್ಯೂನ್. ನನಗೆ ಮತ್ತೆ ನನ್ನ ಟೀಮ್ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ನಾವು ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ಅನ್ಕೊಂತಿದ್ದಿಲ್ಲ. ರಿವ್ಯೂ ಇನ್ಸ್ಟಿಟ್ಯೂಟ್ಗೆ ಬಂದ್ಮೇಲೆ ಎಲ್ಲದನ್ನೂ ಕಲಿತ ಜೊತೆಗೆ ಈ ತರ ಸೈನ್ಸ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಿದೀವಿ. ಇದರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಯಾವಾಗಲೂ ಈ ತರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿರ್ಲಿಲ್ಲ. ನಮ್ಮ ಸ್ಕೂಲಲ್ಲಿ ಸೈನ್ಸ್ ಲ್ಯಾಬ್ ಇದ್ರೆ ಏನು ಈ ತರ ಮಾಡಿಸಿರ್ಲಿಲ್ಲ. ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿತ್ತು. ಸರಿಯಾಗಿ 3:15ಗೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಯಿತು. ಸೊ ಆ ಡ್ಯಾನ್ಸ್ ಕ್ಲಾಸ್ ಹೀಗಿರುತ್ತೆ ನೋಡಿ. ಗೈಸ್ ನೋಡಿದ್ರಲ್ಲ, ಬೆಳಗಿಂದ ಸಂಜೆವರೆಗೂ ತುಂಬಾ ಅನೇಕ ಕ್ಲಾಸ್ಗಳು, ಡ್ಯಾನ್ಸ್ ಕ್ಲಾಸು, ಸೈನ್ಸ್ ಲ್ಯಾಬು, ರೋಬೋಟಿಕ್ಸ್ ಲ್ಯಾಬು, ಹೀಗೆ ಇಂಗ್ಲಿಷ್ ಕ್ಲಾಸು, ಸೈನ್ಸ್ ಕ್ಲಾಸು, ಸೋಷಿಯಲ್ ಕ್ಲಾಸು, ಹೀಗೆ ತುಂಬಾ ಕ್ಲಾಸಸ್ಗಳನ್ನ ನಾವು ನೋಡ್ತಾನೆ ಇದ್ವಿ. ಇನ್ನು ಮಧ್ಯಾಹ್ನದಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ನೋಡಿದ್ದೀವಿ. ಆ್ಯಂಡ್ ಈಗ ಪ್ರೆಸೆಂಟ್ಲಿ ಡ್ಯಾನ್ಸ್ ಕ್ಲಾಸ್ ನಡೀತಿದೆ. ಸೊ ಡ್ಯಾನ್ಸ್ ಕ್ಲಾಸ್ ಕೂಡ ನೀವು ನೋಡಿದ್ರಿ. ಗೈಸ್ ನನಗಂತೂ ತುಂಬ ಸುಸ್ತಾಯಿತು. ಸೊ ಬೆಳಗಿಂದ ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಿ ಅಂಡ್ ಮಕ್ಕಳು ದೇವ್ರ ಸಮಾನ. ಸೊ ಅವ್ರನ್ನ ಇನ್ನೂ ಜಾಸ್ತಿ ಹೇಳ್ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೂ ಮುಗ್ದಿಲ್ಲ, ಇಲ್ಲಿಗೆ ಇನ್ನೂ ಇದೆ. ಇನ್ನೂ ಏನಿದೆ ಗೊತ್ತಾ, ಈ ಮಕ್ಕಳನ್ನ ಮತ್ತೆ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತೀವಿ. ಹಾಸ್ಟೆಲ್ನಲ್ಲಿ ಊಟ, ತಿಂಡಿ, ಆಟ, ಪಾಠ ಇನ್ನೂ ಏನೇನೆಲ್ಲ ನಡೆಯುತ್ತಾ. ಸ್ಟೇ ಟ್ಯೂನ್ ಗೈಸ್, ಮತ್ತೆ ಆಟ ಆಡೋಬೇಕಾದ್ರೆ ಸಿಗೋಣ. ಫೈನಲಿ ಇಡೀ ಡೇನ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಈಗ ಟೈಮ್ ಕರೆಕ್ಟಾಗಿ 6:30, 6:15ಗೆ ಇಲ್ಲಿ ಬಂದಿದ್ವಿ. ಸೊ 10 ಗಂಟೆಗೆ ಹೋದರೆ 6:15ವರೆಗೂ ನಮ್ಮ ಲೈಫ್ ಹೀಗಿರುತ್ತೆ. ಸೊ ಇದರಿಂದ ಹೊಸ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಅಮೇಝಿಂಗ್ ಆಗಿರುವಂಥ ಕಂಟೆಂಟ್ಸ್ಗಳನ್ನು ಸಿಗ್ತಾ ಇರುತ್ತೆ. ಇನ್ಮೇಲೆ ಡೈಲಿ ವೀಡಿಯೋಸ್ಗಳನ್ನು ಹಾಕಿ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಡೈಲಿ ಆಗದೇ ಇದ್ರು ವೀಕ್ಲಿ ಒಂದ್ಸಲ ಆದರೂ ವೀಡಿಯೋ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಅರಿವು ಇನ್ಸ್ಟಿಟ್ಯೂಟ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಸಿ ಯು.